ಯಮುನಾ, ಯಾರಾದ್ರೂ ಬಂದ್ರಾ? ನಮ್ಮ ಮನೆಗೆ ಯಾರಾದ್ರೂ ಬಂದ್ರಾ? ನೀನು ಅವಳ ಹತ್ರ ಹೋಗ್ಬೇಡ. ಹೋದ್ರೆ ನಿನ್ಗೂ ಬೆಂಕಿ ಹತ್ಕೊಳುತ್ತೆ. ಬೇಡ ಯಮುನಾ, ನೀನ್ ಹೋಗ್ಬೇಡ. ಬೇಡ ಬೇಡ, ನೀನ್ ಹೋಗ್ಬೇಡ. ಯಾರು? ಸಕ್ಕುನಾ? ನೀನ್ ಸುಮ್ನೆ ಚಿಕ್ಕಮ್ಮ. ಸಕ್ಕು ಎಲ್ಲಿದ್ದಾಳೆ? ಹಾಲ್ ಕಾಯಿಸ್ತಿದ್ದೀರಲ್ವಾ? ಕುದೀತಾ ಇದೆ. ಅಮ್ಮ, ನನ್ ಮಾತ್ ಕೇಳು. ಇಲ್ಲಿ ಯಾರು ಇಲ್ಲಮ್ಮ. ಆದ್ರೂ ಸಕ್ಕು ಇಲ್ಲಿಗೆ ಯಾಕೆ ಬರ್ತಾಳೆ? ಸಕ್ಕು ನಮ್ಮ ಮನೇಲಿ ಇಲ್ಲ. ನಿಜವಾಗ್ಲೂ ಇಲ್ವಾ? ಹೌದಮ್ಮ, ನಿಜವಾಗ್ಲೂ ಇಲ್ಲ. ಇಲ್ಲಿ ಯಾರು ಇಲ್ಲ ಅಮ್ಮ. ನೋಡು, ಗಾಳಿಗೆ ಕಿಟಕಿ ಬಾಗ್ಲು ಬಡ್ಕೋತಾ ಇದ್ವು ಅಷ್ಟೇ. ನೀನ್ ಮೊದ್ಲು ನೀರು ಕುಡಿ, ಸ್ವಲ್ಪ ಸಮಾಧಾನ ಆಗುತ್ತೆ. ಹೀಗಾಗ್ಬಾರ್ದು ಅಂತಾನೆ ಹೇಳಿದ್ದು. ಸಕ್ಕು ಸತ್ತು ಹೋಗಿ ದೆವ್ವ ಆಗಿ ಬೆನ್ ಬಿದ್ದಿದ್ದಾಳೆ. ಎಷ್ಟು ಬಡ್ಕೊಂಡ್ರು ನೀನ್ ನಮ್ದೆ ವಾದ ಮಾಡ್ದೆ. ಈಗ ನೋಡು, ಹುಲಿ ತರ ಗರ್ಜಿಸ್ತಾ ಇದ್ದ ಮನೋರಮ ಅಕ್ಕ ಇವತ್ ಬೆಕ್ಕಿನ ತರ ಆಗೋಗಿದ್ದಾಳೆ. ಹಾಲ್ ಕೊಡಿ. 1 ನಿಮಿಷ, ಅರ್ಶನ ಹಾಕ್ಕೊಡ್ತೀನಿ. ಮನೋರಮ ಅಕ್ಕ, ನಿಜವಾಗ್ಲೂ ಸಕ್ಕು ನಿಮ್ ಕುತ್ತಿಗೆ ಮೇಲೆ ಕೂತಿದ್ದಾಳ? ಹೌದು, ಕೂತಿದ್ದಾಳೆ. ನೀನ್ ಇಳಿಸ್ತೀಯಾ? ಅವಳು ಕುತ್ತಿಗೆ ಮೇಲೆ ಕೂತಿದ್ದಾಳೆ, ನೀನ್ ತಲೆ ಮೇಲೆ ಕೂತಿದ್ಯಾ. ಅದಕ್ಕೆ ನನ್ ತಲೆ ಸುತ್ತು ಬಂದಿದ್ದು. ಅಕ್ಕ, ನೀವು ಹಾಲು ಕುಡೀರಿ, ಸ್ವಲ್ಪ ಶಕ್ತಿ ಬರುತ್ತೆ. ಅರ್ಶನ ಕಾಳು ಮೆಣಸು ಹಾಕಿದೀನಿ, ಕುಡೀರಿ. ಪಾಂಡುರಂಗ, ಇದು ನಿನ್ ಮಹಾತ್ಮೆನೇ ಅಲ್ವಾ? ಏನಿದು ಮಹಾಕಾಳ, ನೀನ್ ಯಾಕೆ ಹೀಗ್ ಮಾಡ್ದೆ? ಇದು ಮಳೆಗಾಲ ಅಲ್ಲ ಅಲ್ವಾ? ಇವಾಗ ಯಾಕೆ ಮಳೆ ಸುರಿಸ್ತಾ ಇದ್ಯಾ? ಇಲ್ಲಿ ಏನ್ ನಡೀತಾ ಇದೆ ಮಹಾಕ? ಇದೇನಿದು? ಆ ಮಧ್ಯದಲ್ಲಿರೋ ಕಟ್ಗೆ ಮಾತ್ರ ಹೇಗೆ ಉರಿತಾ ಇದೆ? ಅದ್ಯಾಕೆ ಕಾರ್ ಹೋಗಿಲ್ಲ? ಕಿಟಕಿಯಿಂದ ಏನೋ ಶಬ್ದ ಬಂತು ಯಮುನಾ. ಕಿಟಕಿಯಿಂದ ಏನೋ ಶಬ್ದ ಬಂತು. ಯಮುನಾ, ಅವಳು ಬೇಡ ಅಂತಂದ್ರು ಕಿಟಕಿ ಹತ್ರ ಬಂದಿದ್ದಾಳೆ. ಬಾಗಲ್ಗಳು ಸುಟ್ಟು ಹೋಗ್ತವೆ, ಕಿಟಕಿಗಳು ಸುಟ್ಟು ಹೋಗ್ತವೆ. ಅಯ್ಯೋ ಅಮ್ಮ, ಹೊರಗಡೆ ಯಾರು ಇಲ್ಲ. ಸಕ್ಕುನ ಬಾಬಾ ಅವರು ಮಹಾಕಾಳನ್ ಗುಡ್ಡದ ಮೇಲೆ ಹಗ್ಗದಿಂದ ಕಟ್ಟ ಹಾಕಿದ್ದಾರೆ. ನೀನ್ ಕಿಟಕಿ ಕಡೆ ನೋಡ್ಬೇಡ ಆಯ್ತಾ? ಆ ಕಡೆ ನೋಡ್ಬೇಡ. ನೋಡ್ಬಾರ್ದು. ಸಕ್ಕು ಎಲ್ಲಿದ್ದಾಳೆ? ಮಹಾಕಾಳನ್ ಗುಡ್ಡದ ಮೇಲೆ. ಅವಳು ನನ್ ಕಡೆನೆ ನೋಡ್ತಿರೋ ಹಾಗ ಅನಿಸ್ತಾ ಇದೆ. ನನ್ನ ನೋಡಿ ಅಪಹಾಸ್ಯ ಮಾಡ್ತಾ ಇದ್ದಾಳೆ. ಏನ್ ನಡೀತಾ ಇದೆ ಮಹಾಕಾಳ? ಏನ್ ನಡೀತಾ ಇದೆ? ಇಲ್ಲೇನ್ ನಡೀತಾ ಇದೆ? ಏನು ಆಗಿಲ್ಲಮ್ಮ, ಭಯ ಪಡ್ಬೇಡ. ಸಕ್ಕನೆ ಬೀಳ್ಸಿದ್ದು. ಸುಟ್ಟೋಯ್ತು, ಕಾಲ್ ಸುಟ್ಟೋಯ್ತು. ಸಕ್ಕು ಬೇಕು ಅಂತ ಬೀಳ್ಸಿದ್ಲು. ಪ್ರೀತಿಯಿಂದ ಭಕ್ತರನ್ನು ಕಾಪಾಡುವವರು ನೀವು. ಆದರೆ ಕಾಪಾಡಿ ಎಂದು ನಾನು ನಿಮಗೆ ವಿನಂತಿಸಬೇಕೇ? ನೀವು ಈ ಕಾರ್ಯವನ್ನು ಮೊದಲೇ ಮಾಡಬಹುದಿತ್ತಲ್ಲವೇ? ಭೈರವ, ಆ ಸಕ್ಕು ಓಡಾಗ್ತಾ ಇದ್ದಾಳೆ ಕಣೋ, ಹೋಗಿಡ್ಕೊಳ್ಳೋ. ಆಯ್ತು ಬಾಬಾ.
ಮಹಾಕಾಳನ ಗುಡ್ಡದಿಂದ ಅವಳು ಜೀವ ಸಹಿತ ತಪ್ಪಿಸ್ಕೋಬಾರ್ದು. ಯಾರೇ ಬಂದ್ರು ಅವ್ರನ್ನ ಕತ್ತರಿಸ್ ಬಿಸಾಕು. ಅದು ದಿಗ್ಗು ಆದ್ರೂ ಸರಿ, ಅವ್ರ ಅಪ್ಪ ಆದ್ರೂ ಸರಿ, ಕತ್ತರಿಸ್ ಬಿಸಾಕು. ಹೋಗು. ಲೇ, ನೋಡ್ತಾ ನಿಂತಿದ್ದೀರಾ? ಅವಳು ಹಿಡ್ಕೊಳ್ರ. ಅವಳನ್ನ ಬಿಡಬೇಡಿ ಕಣ್ರೋ. ಹೋಗಿ. ಜೈ ಮಹಾಕಾಳ, ಜೈ ಮಹಾಕಾಳ, ಮಹಾಕಾಳ. ಆ ಎಲ್ಲಿಗೋದ್ಲು? ಎಲ್ಲಿ ಬಚ್ಚಿಟ್ಕೊಂಡ್ರು ಬಿಡಲ್ಲ. ಎಲ್ಲ ಕಡೆ ಜಾಲಾಡೋಣ. ನೀವಿಬ್ರು ಆ ಕಡೆ ಹೋಗ್ರ, ನಾವ್ ಈ ಕಡೆ ಹೋಗೋಣ. ಹೋಗಿ ಹೋಗಿ ಬೇಗ ಹೋಗ್ರೋ. ಆ ಪಾಂಡುರಂಗ, ಲೈ, ಅದು ಆ ಶಬ್ದ ಇಲ್ಲಿಂದಾನೆ ಬಂದಿದ್ದು. ಹೌದು ಹೌದು, ಈ ಕಡೆಯಿಂದಾನೆ ಬಂದಿದ್ದು. ಅಂದ್ರೆ ಅವಳು ಇಲ್ಲೇ ಎಲ್ಲೋ ಇರ್ತಾಳೆ. ಹುಡುಕಿ, ಪೂರ್ತಿ ಜಾಲಾಡಿ ಹುಡುಕಿ ಹುಡುಕಿ, ಆ ಪೊದೆಲು ಹುಡುಕಿ. ಭಗವಂತ, ಯಾಕೋ ನಿನ್ನೆಯಿಂದ ನನ್ ಮನ್ಸೇ ಸರಿ ಇಲ್ಲ. ಈಗ ಪರವಾಗಿಲ್ಲ ಅಂದ್ರೆ ಸಕ್ಕು ಅಪಾಯದಿಂದ ಪಾರಾಗಿರ್ತಾಳ? ಇಲ್ಲ ಇದೆಲ್ಲ ನನ್ ಭ್ರಮೇನಾ? ಸೂರ್ಯೋದಯ ಆಗಿದೆ. ಇನ್ನೊಂದು ಸ್ವಲ್ಪ ದೂರ ಹೋದ್ರೆ ಸಾಕು, ನಾನು ಮನೆನ ತಲುಪ್ತೀನಿ. ಸಕ್ಕು ಕ್ಷೇಮವಾಗಿ ಇರ್ತಾಳಲ್ವಾ? ಹಾ